ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಆಶಾ ಲೋಕ. ಇವತ್ತು ಗುರುವಾರ. ನಾನು ಬೆಳಗ್ಗೆಯಿಂದನೇ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಒಂದು ಚಿಕ್ಕ ಸುಂದರವಾದ ರಂಗೋಲಿ ಬಿಡಿಸೋದ್ರಿಂದ ನನ್ನ ದಿನಚರಿ ಶುರುವಾಗಿದೆ. ಹಾಗೆಯೇ ಇವತ್ತು ಒಂದು ಡಿಲೈಟ್ಫುಲ್ ಕಾಫಿ, ರುಚಿಯಾದ ಸೀಸನ್ ಸ್ಪೆಷಲ್ ನನ್ನ ಮೋಸ್ಟ್ ಫೇವ್ರೆಟ್ ಮಾವಿನಕಾಯಿ ಚಿತ್ರಾನ್ನನ ಬೆಳಗಿನ ತಿಂಡಿಗೋಸ್ಕರ ರೆಡಿ ಮಾಡೋಣ ಅಂತ ಇದ್ದೀನಿ. ಆ ರೆಸಿಪಿ ಕೂಡ ಇವತ್ತು ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ಈ ರಂಗೋಲಿಯಲ್ಲಿ ಬಿಡಿಸೋವಂಥ ತೋರಣ ನಾವು ಚಿಕ್ಕವರಾಗಿದ್ದಾಗ ಬಿಡಿಸ್ತಾ ಇದ್ದಂಥ ಫೇವ್ರೆಟ್ ತೋರಣ ಆಗಿತ್ತು. ನನಗಂತೂ ಇದು ತುಂಬ ಇಷ್ಟ ಆಗ್ತಿತ್ತು. ಸ್ಕೂಲಲ್ಲಿ ಏನಾದರೂ ಫಂಕ್ಷನ್ ಮಾಡಬೇಕಂದ್ರೆ ಅಥವಾ ಮನೇಲಿ ಏನಾದರೂ ಅಮ್ಮ ಬಿಡಿಸು ಅಂತ ಹೇಳಿದ್ರೆ ನಾನು ಆಲ್ಮೋಸ್ಟ್ ಇದೇ ರಂಗೋಲಿನ ಯಾವಾಗಲೂ ಬಿಡಿಸ್ತಾ ಇದ್ದೆ. ಅದನ್ನೇ ಇವಾಗ ಬಿಡಿಸ್ಕೊತಾ ಇದ್ದೀನಿ. ಮತ್ತು ಈ ಪುಟ್ಟ ಚುಕ್ಕಿ ರಂಗೋಲಿ ನಾನು ಫಸ್ಟ್ ಕಲ್ತಿದ್ದಂಥ ರಂಗೋಲಿ. ಅದಕ್ಕೋಸ್ಕರ ಇವತ್ತು ನಾನು ಅದೇ ಮೆಮೊರಿಗೋಸ್ಕರ ಆ ತೋರಣಕ್ಕೆ ಅದೇ ರಂಗೋಲಿ ಬಿಡಿಸಿದ್ದೀನಿ. ರಂಗೋಲಿ ಎಲ್ಲ ಹಾಕಿ ಮುಗಿದ್ಮೇಲೆ ಇವತ್ತು ಗುರುವಾರ, ರಾಯರ ವಾರ ಆಗಿರೋದ್ರಿಂದ ಸ್ನಾನ ಎಲ್ಲ ಮುಗಿಸಿ ಕೈತೋಟದಿಂದ ಹೂವು ಎಲ್ಲ ತೊಗೊಬಂದು ಪೂಜೆ ಎಲ್ಲ ಮುಗಿಸೋ ಅಷ್ಟರಲ್ಲಿ 8 ಗಂಟೆ ಹಾಗೆ ಹೋಗಿತ್ತು. ನಂತರ ಲೈಟಾಗಿ ಒಂದು ಕಾಫಿ ಮಾಡ್ಕೊಂಡು ಕುಡಿದು ಬೆಳಗಿನ ಬ್ರೇಕ್ಫಾಸ್ಟ್ಗೋಸ್ಕರ ಸೀಸನ್ ಸ್ಪೆಷಲ್ ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂತ ಹೊರಟಿದ್ದೀನಿ. ಚಿತ್ರಾನ್ನ ಮಾಡೋದಕ್ಕೆ ಯಾವಾಗಲೂ ಬಲ್ತಿರೋ ಅಂಥ ಮಾವಿನಕಾಯಿನೇ ತೊಗೋಬೇಕು. ಮಾವಿನಕಾಯಲ್ಲಿ ವಿವಿಧ ರೀತಿಯ ತಳಿಗಳಿದೆ. ಎಲ್ಲ ಥರ ತಳಿ ಮಾವಿನಕಾಯಿಂದನೂ ಕೂಡ ಚಿತ್ರಾನ್ನ ಮಾಡ್ಕೋಬೋದು. ಒಂದೊಂದು ರೀತಿ ಮಾವಿನಕಾಯಿ ಕೂಡ ತುಂಬ ಡಿಫ್ರೆಂಟ್ ಆಗಿರೋ ಟೇಸ್ಟನ್ನು ಕೂಡ ಕೊಡುತ್ತೆ. ನಾನಿಲ್ಲಿ 2 ಮೀಡಿಯಮ್ ಸೈಜ್ ಜೀರಿಗೆ ಮಾವಿನಕಾಯಿನ, ಸ್ವಲ್ಪ ಹುಳಿಯಾಗಿದೆ ಕೂಡ ಇದು, ತುರಿದು ಇಟ್ಕೊಂಡಿದ್ದೀನಿ. ನಂತರ ಸ್ವಲ್ಪ ಕಾಯಿನ ತುರಿದಿಟ್ಕೊಂಡಿದ್ದೀನಿ. ನಂತರ 1 ಕಪ್ಪಷ್ಟು ಮಾವಿನಕಾಯಿ ತುರಿ, ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿನ ಒಂದು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನ ಹಾಕಿ ರುಬ್ಬಿಟ್ಕೊತಾ ಇದ್ದೀನಿ. ಸ್ವಲ್ಪ ತರಿಯಾಗಿ ರುಬ್ಕೊಂಡ್ರೆ ಸಾಕಾಗಿರುತ್ತೆ. ನೀರು ಹಾಕ್ತೇನೆ ರುಬ್ಕೋಬೇಕು. ನಂತರ 1 ಸ್ಪೂನಷ್ಟು ಸಾಸಿವೆ ಹಾಗೂ 1/4 ಸ್ಪೂನಷ್ಟು ಮೆಂತ್ಯನ ಡ್ರೈ ರೋಸ್ಟ್ ಮಾಡಿ ಅದನ್ನ ಕುಟ್ಟಿ ಪುಡಿ ಮಾಡಿ ಇಟ್ಕೋಬೇಕಾಗಿರುತ್ತೆ. ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಮತ್ತು ನಾವು ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಎರಡನ್ನೂ ಬಳಸ್ತಾ ಇಲ್ಲ. ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತೇನೆ ಮಾಡೋದ್ರಿಂದ ಇದನ್ನು ಒಂದು ಮುಚ್ಚಳ ಇರೋ ಬಾಕ್ಸಲ್ಲಿ ಹಾಕಿ ಫ್ರಿಜ್ಜಲ್ಲಿ 15 ದಿನವರೆಗೂ ಸ್ಟೋರ್ ಮಾಡಿ ಇಟ್ಕೋಬೋದು. ಒಲೆ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ 4-5 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಮೊದಲು ಇಲ್ಲಿ ಕಡಲೆ ಬೀಜನ ಕರಿದು ಇಟ್ಕೋತಾ ಇದ್ದೀನಿ. ಏನಕ್ಕಂದರೆ ಗೊಜ್ಜು ಜೊತೆ ಹಾಗೆ ಬಿಟ್ಟರೆ ಇದು ಸ್ವಲ್ಪ ಮೆತ್ತಗಾಗಿಬಿಡುತ್ತೆ. ಹಾಗಿದ್ರೆ ತಿನ್ನೋಕ್ಕೆ ಟೇಸ್ಟ್ ಇರಲ್ಲ. ಅದಕ್ಕೋಸ್ಕರ ನಾನು ಮೊದಲೇ ಅದನ್ನಲ್ಲಿ ಡೀಪ್ ಫ್ರೈ ಮಾಡಿ ಸಪ್ರೇಟಾಗಿ ಎತ್ತಿಟ್ಕೊತಿದ್ದೀನಿ. ನಂತರ 1 ಟೇಬಲ್ ಸ್ಪೂನ್ ಸಾಸಿವೆ, 2 ಟೇಬಲ್ ಸ್ಪೂನ್ ಕಡಲೆಬೇಳೆ ಹಾಗೂ 2 ಟೇಬಲ್ ಸ್ಪೂನಷ್ಟು ಉದ್ದಿನ ಬೇಳೆನ ಹಾಕಿ ಸ್ವಲ್ಪ ಫ್ರೈ ಮಾಡಿಸ್ಕೊತಾ ಇದ್ದೀನಿ. ಅದು ಸ್ವಲ್ಪ ಗೋಲ್ಡನ್ ಕಲರ್ ಬಂದ ಮೇಲೆ ರುಬ್ಬಿರೋ ಅಂಥ ಮಿಶ್ರಣನ, ನಾವು ನೀರು ಹಾಕಿ ರುಬ್ಬಿಟ್ಕೊಂಡಿದ್ವಲ್ಲ ಆ ಮಿಶ್ರಣನ ಅದಕ್ಕೆ ಸೇರಿಸಿ ಕತ್ತರಿಸಿಟ್ಕೊಂಡಿರೋ ಅಂಥ, ಅಂದರೆ ನಿಮಗೆ ಖಾರಕ್ಕೆ ಬೇಕಾದಷ್ಟು ನೋಡಿಕೊಂಡು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಅದು ಮತ್ತು ಕರಿಬೇವಿನ ಸೊಪ್ಪನ್ನ ಹಾಕಿ ಇಲ್ಲಿ ಫ್ರೈ ಮಾಡ್ಕೋತಾ ಇದ್ದೀನಿ. ನಾನು ಮೊದಲೇ ಯಾಕೆ ಒಗ್ಗರಣೆಗೆ ಮೆಣಸಿನ್ಕಾಯಿ ಹಾಕಿಲ್ಲ ಅಂತಂದರೆ ಅದು ಎಣ್ಣೆಲಿ ಡೀಪ್ ಫ್ರೈ ಆಗೋದ್ರೆ ಹುಳಿ ಇಡ್ಸಲ್ಲ. ಅದಕ್ಕೋಸ್ಕರ ನಾನು ರುಬ್ಬಿಟ್ಕೊಂಡಿರೋ ಪೇಸ್ಟನ್ನು ಹಾಕಿದ ನಂತರ ನಾನು ಮೆಣಸಿನ್ಕಾಯಿನ ಹಾಕಿದ್ದೀನಿ. ನಂತರ ಕುಟ್ಟಿ ಪುಡಿ ಮಾಡಿಟ್ಕೊಂಡಿರೋ ಅಂಥ ಮಿಶ್ರಣನೂ ಸೇರಿಸಿ ಸ್ವಲ್ಪ ಚೆನ್ನಾಗಿ ಮಿಶ್ರಣ ಮಾಡಿ, ರುಬ್ಬಿರೋ ಪೇಸ್ಟಲ್ಲಿ ಮಾವಿನಕಾಯಿ ಫ್ಲೇವರ್ ಹೋಗಿಬಿಟ್ಟಿರುತ್ತೆ. ಅದಕ್ಕೆ ತುರಿದಿಟ್ಕೊಂಡಿರೋ ಅಂಥ ಸ್ವಲ್ಪ ಮಾವಿನಕಾಯಿನ ಮೇಲ್ಗಡೆ ಉದುರಿಸಿ ಸ್ವಲ್ಪ ಕಾಯಿ ತುರಿನೂ ಉದುರಿಸಿ ಕೊತ್ತಂಬರಿ ಸೊಪ್ಪು ಹಾಕಬೇಕು. ನನಗೆ ಸಿಕ್ಕಿಲ್ಲ, ಅದಕ್ಕೋಸ್ಕರ ನಾನು ಹಾಕ್ತಾಯಿಲ್ಲ. ಉಪ್ಪನ್ನು ಹಾಕಿ ಚೆನ್ನಾಗಿ ಬೇಯಿಸಿ ನಂತರ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 10 ಮಿನಿಟ್ಸ್ ಅದನ್ನು ಹಾಗೆ ಬಿಡಬೇಕು. ನಂತರ ಅದಕ್ಕೆ ಕಾಂಬಿನೇಷನ್ ಆಗಿ ಇಲ್ಲಿ ನಾನು ಕಾಯಿ ಚಟ್ನಿನ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು 2 ಮೆಣಸಿಕಾಯಿನ ನಾನಿಲ್ಲಿ ಮುರಿದು ಹಾಕ್ಕೊಂಡಿದ್ದೀನಿ, 2 ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಎಸ್ಲಷ್ಟು ಹುಣಸೆ ಹಣ್ಣು, ಸ್ವಲ್ಪ ಕರಿಬೇವು, ನೀವು ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಬೋದು, ಇದು ಆಪ್ಷನಲ್ ಆಗಿರುತ್ತೆ, ಸ್ವಲ್ಪ ಹುರ್ಗಡ್ಲೆ ಹಾಗೂ ತುರಿದಿಟ್ಕೊಂಡಿರೋ ಅಂಥ ಸ್ವಲ್ಪ ಕಾಯಿನ ಇದಕ್ಕೆ ಸೇರಿಸಿ ನೀರನ್ನು ಕೂಡ ಹಾಕಿ ರುಬ್ಕೋಬೇಕು. ಇದು ಚೆನ್ನಾಗಿ ಫೈನ್ ಪೇಸ್ಟೆಲ್ಲ ಆಗಬೇಕು ಅಂತ ಏನಿಲ್ಲ. ಸ್ವಲ್ಪ ತರಿಯಾಗಿ ರುಬ್ಬಿದ್ರೇ ಚಟ್ನಿ ತುಂಬ ಒಳ್ಳೆ ಟೇಸ್ಟ್ ಕೊಡುತ್ತೆ. ನಾವು ಬೇರೆ ಚಿತ್ರಾನ್ನ ಎಲ್ಲ ಮಾಡಿಕೊಂಡು ಬೇಕಂದರೆ ಮೊಸರು ಹಾಕ್ಕೊಂಡು ತಿನ್ಬೋದು, ಅದು ಕಾಂಬಿನೇಷನ್ ಆಗಿರುತ್ತೆ. ಆದರೆ ಮಾವಿನಕಾಯಿ ಚಿತ್ರಾನ್ನ ಸ್ವಲ್ಪ ಸ್ಪೆಷಲ್ ಆಗಿರುತ್ತೆ. ಅದಕ್ಕೆ ನಾವು ಬೇರೆ ಏನೂ ಕಾಂಬಿನೇಷನ್ ಮಾಡೋಕ್ಕಾಗಲ್ಲ. ಕಾಯಿ ಚಟ್ನಿ ಮಾತ್ರ ಒಳ್ಳೆ ಸೂಪರ್ ಕಾಂಬಿನೇಷನ್ ಆಗಿರುತ್ತೆ. ಸೊ ನಾನು ಯಾವಾಗಲೂ ಮಾವಿನಕಾಯಿ ಚಿತ್ರಾನ್ನ ಮಾಡಿದಾಗ ಕಾಯಿ ಚಟ್ನಿನೇ ಸ್ಪೆಷಲಾಗಿ ಅದಕ್ಕೆ ಕಾಂಬಿನೇಷನ್ ಆಗಿ ಮಾಡಿ ಇಟ್ಕೋತೀನಿ. ನಂತರ ನಾನು 1 ಗ್ಲಾಸಷ್ಟು ಅಕ್ಕಿನ ಉದುರುದ್ರಾಗಿ ಇಲ್ಲಿ ಅನ್ನ ಮಾಡಿ
ಆರಿಸಿ ಇಲ್ಲಿ ಇಟ್ಕೊಂಡಿದ್ದೆ. ಅದಕ್ಕೆ ಗೊಜ್ಜನ್ನು ಮತ್ತು ಕರೆದಿಟ್ಕೊಂಡಿರೋಂಥ ಕಡಲೆ ಬೀಜನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ತಟ್ಟೆಗೆ ಸರ್ವ್ ಮಾಡ್ಕೋತಾ ಇದ್ದೀನಿ. ಇದ್ರ ಮೇಲ್ಗಡೆ ಸರ್ವಿಂಗ್ಗೋಸ್ಕರ ಸ್ವಲ್ಪ ಕಾಯಿ ತುರಿನ ಉದುರಿಸಿ ಕಾಯಿ ಚಟ್ನಿನ ಕಾಂಬಿನೇಷನ್ ಆಗಿ ಇಟ್ಟಿದ್ದೀನಿ. ಇವಾಗ ಮಾವಿನಕಾಯಿ ಸೀಸನ್ ಎಲ್ಲ ಮುಗಿದು ಮಳೆಗಾಲ ಶುರು ಆದಮೇಲೆ ಅಂದರೆ ಒಂದು ಮಳೆ ಬಿದ್ಮೇಲೆ ಮಾವಿನ ಹಣ್ಣಿನ ಸೀಸನ್ ಶುರುವಾಗುತ್ತೆ. ಸೊ ಇವಾಗ ಮಾವಿನಕಾಯಿ ಸೀಸನ್ ಮುಗಿಯೋಕ್ಕೆ ಮುಂಚೆನೇ ಮಾವಿನಕಾಯಿ ಉಪ್ಪಿನಕಾಯಿ ತಿಂದಿಲ್ಲ ಅಂದರೆ ಹೇಗೆ, ಅದಕ್ಕೆ ಇಲ್ಲಿ ನಾನು ಮಾವಿನಕಾಯಿ ಉಪ್ಪಿನಕಾಯಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮೊದಲು ಮಾವಿನಕಾಯಿನ ಚೆನ್ನಾಗಿ ತೊಳೆದು ನೀಟಾಗಿ ಅದನ್ನು ಡ್ರೈ ಕ್ಲಾತಲ್ಲಿ ಒರೆಸ್ಕೊತಾ ಇದ್ದೀನಿ. ಮಾವಿನಕಾಯಿ ಉಪ್ಪಿನಕಾಯಿ ಮಾಡುವಾಗ ಸ್ವಲ್ಪ ಕೂಡ ನೀರಿನಂಶ ಇರಬಾರ್ದು. ಅದಕ್ಕೆ ಇದನ್ನು ತೊಳೆದಾದ್ಮೇಲೆ ಚೆನ್ನಾಗಿ ಒರೆಸ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ. ಇದನ್ನು ನೆರಳಲ್ಲಿ ಕೂಡ ಸ್ವಲ್ಪ ಒಣಗಕ್ಕೆ ಇಡಬೇಕಾಗತ್ತೆ. ಮುಂದಿನ ಸ್ಟೆಪ್ಸ್ನ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತೋರಿಸ್ತೀನಿ. ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ದೀರಾ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.